ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪರಿಮಳ ಮೆಮೊರೀಸ್ ವ್ಲಾಗ್ಸ್. ಎಲ್ಲರೂ ಸೇಫ್ ಆ್ಯಂಡ್ ಹೆಲ್ದಿ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು 2 ಡೇಸ್ ಟ್ರಾವೆಲ್ ಪ್ಲ್ಯಾನ್ ಮಾಡಿಕೊಂಡು ಹೊರಟಿರೋದು ಊಟಿ ಇನ್ ದ ಶಾರ್ಟ್ ಫಾರ್ಮ್ ಆಫ್ ಉದಕಮಂಡಲ, ಕ್ವೀನ್ ಆಫ್ ಹಿಲ್ಸ್ ಅಂತ ಕೂಡ ಕರೀತಾರೆ ಇದನ್ನು. ಮಲ್ಕೊಂಡಿದ್ದು ಲೇಟು ಅನ್ಸುತ್ತೆ, ನೀನು ಸಡನ್ನಾಗಿ ಪ್ಲ್ಯಾನ್ ಆದರೆ ಹಿಂಗೇನೆ. ಯೂಶ್ವಲಿ ಟ್ರಾವೆಲ್ ಮಾಡಬೇಕಾದ್ರೆ ನಾವು ಜಾಸ್ತಿ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡ್ತೀವಿ. ಸೊ ಹಾಗಾಗಿ ಒಂದಷ್ಟು ಫ್ರೂಟ್ಸ್ನ ತೊಗೋತಾ ಇದ್ದೀನಿ ಇವಾಗ. ಈ ಫ್ರೂಟ್ ಏನಿದೆ ಇದು ಲೀಚಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಪರ್ kg 400 ರುಪೀಸ್ ತೊಗೊಂಡ್ರು, ತುಂಬಾ ಟೇಸ್ಟಿಯಾಗಿರುತ್ತೆ. ಅದಲ್ದಿರ ಇನ್ನೊಂದು ಸ್ವಲ್ಪ ಹಣ್ಣುಗಳು ಕೂಡ ತೊಗೊಂಡ್ವಿ ನಾವು. ಬ್ರೇಕ್ಫಾಸ್ಟ್ ಮನೇಲೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ. ಸೊ ಅದನ್ನು ತಿನ್ಕೊಂಡು ಆನ್ ದ ವೇ ಹಂಗೆ ಹೋಗ್ತಾ ಒಂದು ಸಂತಾನ ಗಣಪತಿ ಟೆಂಪಲ್ ಸಿಗುತ್ತೆ. ಸೊ ಅದಕ್ಕೆ ವಿಸಿಟ್ ಕೊಡ್ಕೊಂಡು, ಆ್ಯಕ್ಚುಲಿ ನಾವು ಹೋಗಿದ್ದ ದಿನ ಅಮಾವಾಸ್ಯೆ ಆಗಿತ್ತು. ಸೊ ಯೂಶ್ವಲಿ ಅಮಾವಾಸ್ಯೆ ದಿನ ನಾವು ಟೆಂಪಲ್ಗೆ ಹೋಗ್ತೀವಿ, ಬಟ್ ಹೋಗೋಕ್ಕಾಗಲಿಲ್ಲಲ್ಲ ಇವತ್ತು. ಹಾಗಾಗಿ ಆನ್ ದ ವೇ ಈ ದೇವಸ್ಥಾನ ಸಿಕ್ತು. ಸೊ ಹೋಗಿದ್ವಿ. ದೇವಸ್ಥಾನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ದೇವಸ್ಥಾನದ ಸುತ್ತಲಿನ ವ್ಯೂ. ಗಿಡಗಳನ್ನಂತೂ ತುಂಬಾ ಬೆಳೆಸಿದ್ದಾರೆ. ಪಕ್ಕದಲ್ಲೇ ಕಲ್ಯಾಣ ಮಂಟಪ ಕೂಡ ಇದೆ. ತುಂಬ ಚಿಕ್ಕದಾಗಿ ನೀಟಾಗಿರೋ ದೇವಸ್ಥಾನ ಅಂತ ಕೂಡ ಹೇಳ್ಬೋದು ಇದನ್ನು. ಅಷ್ಟು ಬ್ಯೂಟಿಫುಲ್ ಆಗಿದೆ ಇದು. ನಾವಿವಾಗ ಬಂಡೀಪುರ ಎಂಟ್ರಿ ಆಗ್ತಾ ಇದ್ದೀವಿ. ಒಂದು ವೆಹಿಕಲ್ಗೆ 20 ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ. ನಾವು ಎಂಟ್ರಿ ಆಗ್ತಿದ್ದಂಗೆ ವೆಲ್ಕಮ್ ಮಾಡೋದೇ ಜಿಂಕೆಗಳು. ಅದಾದಮೇಲೆ ನಮಗೆ ಸಿಕ್ಕಿದ್ದು ಈ ಆನೆ. ತುಂಬ ಹತ್ರದಲ್ಲೇ ಇತ್ತು, ರೋಡ್ಗೆ ಹತ್ರದಲ್ಲೇ ಇತ್ತು ಇದು.
ಇಲ್ಲಿಗೆ ಕರ್ನಾಟಕ ಲಿಮಿಟ್ಸ್ ಎಂಡ್ ಆಗಿ ಮಧುಮಲೈ ಟೈಗರ್ ರಿಸರ್ವ್ ಸ್ಟಾರ್ಟ್ ಆಗುತ್ತೆ. ಇದು ತಮಿಳ್ನಾಡಿನ ಎಂಟ್ರಿ ಪಾಯಿಂಟ್. ಆ್ಯಂಡ್ ಒಂದು ಇಂಪಾರ್ಟೆಂಟ್ ನೋಟ್, ಅನ್ನೆಸೆಸರಿ ವೆಹಿಕಲ್ನ ಸ್ಟಾಪ್ ಮಾಡೋ ಹಾಗಿಲ್ಲ ಮತ್ತು ಲಿಕ್ಕರ್ ಕ್ಯಾರಿ ಮಾಡೋ ಹಾಗಿಲ್ಲ. ಸ್ಟ್ರಿಕ್ಟ್ ಚೆಕ್ಕಿಂಗ್ ಇರುತ್ತೆ. ಲೆಫ್ಟ್ ಆ್ಯಂಡ್ ರೈಟ್ ಎರಡು ಕಡೆನೂ ಫಾರೆಸ್ಟ್ ಏರಿಯಾ, ಮಧ್ಯೆ ರೋಡ್ ಡ್ರೈವ್ ಇರುತ್ತೆ. ವೈಲ್ಡ್ ಅನಿಮಲ್ ನೋಡೋಕ್ಕೆ ಸಿಕ್ಕಿದ್ರೆ ತುಂಬಾ ಖುಷಿಯಾಗತ್ತೆ. ನಾವು ತುಂಬ ಆನೆಗಳು ನೋಡಿದ್ವಿ. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಮಗೆ TN ಪಾಸ್ ತೊಗೋಬೇಕು, ತಮಿಳ್ನಾಡು ಪಾಸ್ ತೊಗೋಬೇಕು. ಇನ್ ಕೇಸ್ ನಾವು ತೊಗೊಂಡಿಲ್ಲ ಅಂತಂದರೆ ಗೂಗಲಲ್ಲಿ ನಮ್ಮ ಅಡ್ರೆಸ್ ಟೈಪ್ ಮಾಡಿಬಿಟ್ಟು ನಾವು ತೊಗೋಬೋದು. ಇಲ್ಲಿ ಹೋಗಬೇಕಾದ್ರೆ ಸುಮಾರು ಕಡೆ ಈ ಥರ ಮಾರ್ತಾ ಇರ್ತಾರೆ. ಇದು ತಾಟಿಲಿಂಗ್ ಜ್ಯೂಸು. ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಬಟ್ ನೀರಿಗೆ ಶುಗರ್ ಮಿಕ್ಸ್ ಮಾಡಿಕೊಟ್ಟಿರ್ತಾರೆ. ಟೇಸ್ಟ್ ವೈಸ್ ಅಷ್ಟೊಂದು ಚೆನ್ನಾಗಿಲ್ಲ. ಡೈರೆಕ್ಟಾಗಿ ನಾವು ಇದ್ರ ಬದಲು ಫ್ರೂಟ್ಸ್ನೇ ತಿನ್ಬೋದು. ಕೋಲ್ಡ್ ವೆದರ್ಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕು ಅನ್ಸಿದ್ರೆ ಬ್ರೆಡ್ ಆಮ್ಲೆಟ್ಟು, ಮ್ಯಾಗಿ, ಕಾರ್ನು ಆಪ್ಷನ್ಸ್ ಸುಮಾರು ಇರುತ್ತೆ. ಮತ್ತು ಕಾಫಿ ಟೀ ಎಲ್ಲ ಅವೈಲಬಲ್ ಇರುತ್ತೆ. 1 ಲೀಟರ್ 2 ಲೀಟರ್ ವಾಟರ್ ಬಾಟಲ್ಸ್ ಎಲ್ಲ ಸಿಗೋದಿಲ್ಲ. 5 ಲೀಟರ್ ಕ್ಯಾನ್ನೇ ತೊಗೋಬೇಕಾಗತ್ತೆ ಇಲ್ಲಿ. ಅರೌಂಡ್ 4 o'clock ಹಂಗೆ ಊಟಿ ಸಿಟಿ ರೀಚ್ ಆದ್ವಿ. ರೂಮ್ಸ್ ಯಾವುದು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದು ಎನ್ಕ್ವೈರಿ ಮಾಡಿ ರೂಮ್ ಚೆಕ್-ಇನ್ ಆಗ್ತಾ ಇದ್ದೀವಿ. ವೆಲ್ಕಮ್. ಸದ್ಯಕ್ಕೆ 2 days ಇದು ನಮ್ಮ ಮನೆ. ಸೊ ಇದ್ರ ಹೋಮ್ ಟೂರ್, ಮನೆ ಟೂರ್ ಅಥವಾ ರೂಮ್ ಟೂರ್ ಕೊಟ್ಬಿಡ್ತೀನಿ. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಫಸ್ಟು ಸ್ಲಿಪ್ಪರ್ ಕೊಡ್ತೀನಿ. ರೆಂಟ್ ಇರೋದು 4 ಮೆಂಬರ್ಸ್. ಸೊ ಹಂಗಾಗಿ 4 ಜನಕ್ಕೆ 4 ರೂಮ್ಸ್ ಬುಕ್ ಮಾಡ್ಕೊಂಡಿದ್ದೀವಿ. ಬಟ್ ಹೇಗೆ ಅಂದರೆ ಇದು ಒಂದೇ ಮನೆ 4 ರೂಮ್ಸು ಆ ಥರ ಬುಕ್ ಮಾಡಿರೋದು. ಸೊ ಎಂಟ್ರಿ ಆದ ತಕ್ಷಣವೇ ಅಲ್ಲಿ ಸೋಫಾ ಮತ್ತು ಚೇರ್ ಕೊಟ್ಟಿದ್ದಾರೆ ಕೂತ್ಕೊಂಡು ಕಾಫಿ ಕುಡಿಯೋಕ್ಕೆ. ಆ್ಯಕ್ಚುಲಿ ಮಾತಾಡೋಕ್ಕೂ ಆಗಲ್ಲ, ಅಷ್ಟು ಕೋಲ್ಡ್ ಇದೆ.
ರೂಮ್ ತುಂಬಾ ಲಕ್ಸುರಿ ಫೀಲ್ ಕೊಡ್ತಿದೆ ಮತ್ತು ಕಂಫರ್ಟಬಲ್ ಆಗಿದೆ. ಎಲ್ಲ ರೂಮಲ್ಲೂ ಲೈಟಿಂಗ್ ಚೆನ್ನಾಗಿದೆ ಮತ್ತು ವಾಲ್ ಹ್ಯಾಂಗಿಂಗ್ ಕೂಡ ಒಂದೊಂದು ರೂಮ್ಗಿಂತ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದೆಲ್ಲ ಹ್ಯಾಂಡ್ಮೇಡು. ಗೀಸರ್ ಇದೆ, ಬಿಸಿನೀರು ಯಾವಾಗಲೂ ಬರುತ್ತೆ ಮತ್ತು ವಾಶ್ರೂಮ್ ನೀಟಾಗಿದೆ ನೋಡ್ಬೋದು. ಇಲ್ಲೊಂದು ಸಿಂಕು ಮತ್ತು ಮಿರರ್ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿಂದ ಈ ಕಡೆ ಬಂದರೆ ಬಾಲ್ಕನಿ, ಪ್ರತಿಯೊಂದು ರೂಮ್ಗೂ ಬಾಲ್ಕನಿ ಇದೆ. ಬಾಲ್ಕನಿಗೆ ಹೋಗೋದು ಬೇಡ ಹೋಗೋದೇ ದೊಡ್ಡ ಬಾಲ್ಕನಿಗೆ ಬಂದರೆ ಈ ಥರ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ. ಏನೋ ಗೊತ್ತಿಲ್ಲ, ಅಷ್ಟೊಂದೇನು ಚಳಿ ಇಲ್ಲ. ನನ್ನ ರಿಲೇಟಿವ್ ಬಂದಿದ್ರು ಒಂದು 15 ಡೇಸ್ ಬ್ಯಾಕು. ಸಿಕ್ಕಾಪಟ್ಟೆ ಚಳಿ, ಆಚೆನೇ ಬರೋಕ್ಕಾಗಲ್ಲ ಆ ಥರ ಎಲ್ಲ ಹೇಳ್ತಾಯಿದ್ರು. ಸ್ವಲ್ಪ ಭಯ ಆಗಿತ್ತು ಈ ಸೀಸನಲ್ಲಿ ಹೋಗ್ಬಿಟ್ಟು ಏನಪ್ಪ ಮಾಡೋದು ಅಂತ. ಅಷ್ಟೊಂದೇನು ಚಳಿ ಇಲ್ಲ, ತಡ್ಕೊಬೋದು. ಈ ಕಡೆ ಸೋಫಾ ಮತ್ತು ಈ ಕಡೆ ಒಂದು ರೂಮ್ ಆದಮೇಲೆ ಇನ್ನು ಒಳಗಡೆ ಬಂದರೆ ಇನ್ನು 3 ರೂಮ್ಸ್ ಒಳಗಡೆ ಇದೆ. ಇದು ಡೈನಿಂಗ್ ಟೇಬಲ್, ಏನಾದರೂ ಆಚೆಯಿಂದ ಫುಡ್ ಆರ್ಡರ್ ಮಾಡಿದ್ರೆ ಕುತ್ಕೊಂಡು ತಿನ್ನೋಕ್ಕೆ. ಅದಾದಮೇಲೆ ಅದ್ರ ಆಪೋಸಿಟ್ ಇನ್ನೊಂದು ರೂಮ್ ಬರುತ್ತೆ. ಆ್ಯಕ್ಚುಲಿ ಈ ಪ್ರಾಪರ್ಟಿ ನೇಮು ರಾಯಲ್ ಪ್ಯಾಲೇಸ್ ಅಂತೇಳಿ, ಹಾಗೆ ರಾಯಲ್ ಆಗಿದೆ ರೂಮ್ಸ್ ಎಲ್ಲ. ಕಾಮನ್ ಸಿಂಕ್ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಕಡೆ ಹೋದರೆ ಒಂದು ರೂಮ್, ಈ ಕಡೆ ಹೋದರೆ ಒಂದು ರೂಮ್, ಟೋಟಲ್ 4 ರೂಮ್ಸ್. ಏನೋ ಸೇಮ್ ಎಲ್ಲದು ಒಂದೇ ಥರ ಇದೆ, ಎಲ್ಲದಕ್ಕೂ ಬಾಲ್ಕನಿ ಇದೆ. ಮೇನ್ ಗೊತ್ತಾ, ಸ್ಲಿಪ್ಪರ್ ಕೊಟ್ಟಿಲ್ಲ ಅಂತ ಕತೆ ಏನು ಅಲ್ವಾ? ಲೈಟ್ ಆನ್ ಮಾಡು. ಸೋಪು, ಶ್ಯಾಂಪು, ಟವಲ್, ಕಂಡೀಷನರ್ ಏನು ಕೊಟ್ಟಿಲ್ಲ, ಬ್ರಷು, ಪೇಸ್ಟು ಏನೂ ಇಲ್ಲ. ವಾಶ್ರೂಮಲ್ಲಿ ಇದೆಯಾ ನೋಡು, ಇಲ್ಲ ಅನ್ಸುತ್ತೆ. ಮೇನ್ ಸ್ಲಿಪ್ಪರ್ಸು ಚೆನ್ನಾಗಿಲ್ಲ ಕಣೆ, ಅದಕ್ಕೆ ಒಂದು ಸ್ವಲ್ಪ ಕಂಜೆಸ್ಟೆಡು. ನೋಡು ಅಲ್ಲಿ ಫಾಗ್ ಹೆಂಗೆ ಹೋಗ್ತಿದೆ. ಪರಿ ಬೈಲಿ, ನಿಂಗೊಂದು ಸರ್ಪ್ರೈಸ್. ಬಾ, ಒಂದು ನಿಮಿಷ ಬಾ, ಬಾ, ಒಂದು ನಿಮಿಷ ಬಾ ರೀ, ಒಂದು ನಿಮಿಷ ಬಾ. ಆಯಿತು, ಒಂದು ನಿಮಿಷ ಬಾ. ಯಾಕೆ ನಾಚ್ಕೋತಾ ಇದೆಯಾ? ಸರ್ಪ್ರೈಸ್. ಅದಕ್ಕೆ ಸ್ನಾನಕ್ಕೆ ಹೋಗಂತ ಇದ್ದಿದ್ದು. ಹೌದು, 100ಕ್ಕೆ ಹಿಂಗೇನು 1000ಕ್ಕೆ ನಿಂಗು ಅವಾಗೇನು ಇರಲ್ಲ ಅದಕ್ಕೆ. ಇದು ಯಾವುದೇ ರೀತಿ ಗ್ರೇಟ್ ಅಚೀವ್ಮೆಂಟ್ ಅಲ್ಲ, ಬಟ್ ಒಂದು ಸ್ಟೆಪ್ಸ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಈ ಸರ್ಪ್ರೈಸ್ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿರೋ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ, ನನ್ನ 100 ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಫ್ಯಾಮಿಲಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ವಿಡಿಯೋನ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.